ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪಟಕಲ್ ಇಂಗ್ಲಿಷ್ ಅಕಾಡೆಮಿ ಅಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. ಇವತ್ತಿನ ದಿವಸ ಒಂದು ಕ್ವಶನ್ ಪೇಪರ್. ಇವಾಗೇ ನಾನು ದಿನಾಲು ಮಾಡ್ಲಿಕ್ಕೆ ಹತ್ತಿನಲ್ಲ ಅಂಥದ್ದು ಒಂದು ಕ್ವಶನ್ ಪೇಪರ್. ಇದಕ್ಕೆ ಆನ್ಸರ್ಸ್ಗಳನ್ನ ಡಿಸ್ಕಷನ್ ಮಾಡ್ತೇನೆ. ಒಂದು ಟೆಸ್ಟ್ ಇದು, ಯಾವುದೋ ಒಂದು ಕ್ಲಾಸಿಗೆ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಒಂದು ಟೆಸ್ಟ್ ಇದು. What topics are covered? Subject to verb agreement, tenses, interrogative sentences, transformation of assertive sentences into interrogative ones, transformation of assertive sentences to negative, vocabulary, past and past participles. These topics are covered. First question now. Choose the appropriate verb that agrees with the subject. Subject verb agreement topic. This is ಈ ತರದ ಕ್ವಶನ್ ಹೈಸ್ಕೂಲ್ ಐತಿ, PUC ಫಸ್ಟ್ ಇಯರ್ ಐತಿ, PUC ಸೆಕೆಂಡ್ ಇಯರ್ ಐತಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇತ್ತೀಚೆಗೆ ಬಿಟ್ಟರೆ ಸೆಕೆಂಡ್ PUCಗೆ. ಮೊದಲು ಫಸ್ಟ್ PUCಗೆ ಅಷ್ಟೇ ಇತ್ತಿದು. 2025ದಲ್ಲಿ ಮಿಡ್ ಟರ್ಮ್ ಆದ ನಂತರ ಇನ್ ದ ಮಂತ್ ಆಫ್ ಅಕ್ಟೋಬರ್ ಈ ನ್ಯೂ ಟಾಪಿಕ್ಸ್ ಕೆಲವುಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸೆಕೆಂಡ್ PUCಗೆ. ಹಿಂಗಾಗಿ ಈ ಟಾಪಿಕ್ ಹೈಸ್ಕೂಲ್ ಕವರ್ ಆಗ್ತೈತಿ, PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ ಎಲ್ಲಕ್ಕಿಂತ ಮಿಗಿಲಾಗಿ ಅಬೋವ್ ಆಲ್ it is useful for everybody who wants to speak correct English. Okay, let's learn something. The boys is are. Which of these two words agrees with the subject? The boys are is ಆಗೋದಲ್ಲ, the boy ಇದ್ರೆ is ಆಗ್ತಿತ್ತು. The boys are good at English. Second question. The people of Badami were. ಬಹಳ ಜನ ಹುಡುಗರು ಏನ್ ಮಾಡ್ಕೊಂತಾರಂದ್ರೆ ಬಾದಾಮಿ ನೋಡ್ತಾರ, ಸಿಂಗ್ಯುಲರ್ ಐತಿ, ವಾಸ್ ಅಂತ ಹಾಕ್ತಾರ. ಆಫ್ ಇದ್ದಾಗ ಬಹಳ ಡೇಂಜರಸ್. ಈ ತರದ ಪೀಪಲ್ ಆಫ್ ಬಾದಾಮಿ ಇದ್ರ ಇದ್ರೊಳಗ ಸಬ್ಜೆಕ್ಟ್ ವರ್ಡ್, ಸಬ್ಜೆಕ್ಟ್ ಅಟ್ರಿಬ್ಯೂಟ್ ಅಂತ ಇರ್ತೈತಿ. ಸಬ್ಜೆಕ್ಟ್ ಅಟ್ರಿಬ್ಯೂಟ್ ಅಂದ್ರೆ ದ ವರ್ಡ್ ವಿಚ್ ಡೈರೆಕ್ಟ್ಲಿ ಈಸ್ ರಿಲೇಟೆಡ್ ವಿತ್ ವರ್ಬ್. ವಾಸ್, ವರ್ ಇದಕ್ಕ ಅಂದ್ರೆ ಗುಡ್ ಅಂಡ್ ಹಾರ್ಡ್ ವರ್ಕಿಂಗ್ ಏನು ಬದಾಮಿನ ಅಲ್ಲ, ಬಾದಾಮಿ ಪೀಪಲ್. ಆಫ್ ಇದ್ದಾಗ ಸಬ್ಜೆಕ್ಟ್ ಆಫ್ ದ ಹಿಂದಿಲ್ ವರ್ಡ್ ಆಗ್ತೈತಿ. ಸರಿಯಾಗಿ ಗೊತ್ತಿರಲಿ ನಿಮಗೆ. ಬರೇ ಪೀಪಲ್ ಅಂತ ಕೊಟ್ರೆ ಈಜಿ, ಬರೇ ಬಾದಾಮಿ ಕೊಟ್ರೆ ಈಜಿ ರೀ. ದ ಪೀಪಲ್ ಆಫ್ ಬಾದಾಮಿ ಅಂತ ಕೊಟ್ರೆ ಬಾದಾಮಿ ನೋಡಬಾರ್ದು, ಅದ್ರ ಹಿಂದಿನ ವರ್ಡ್ ಏನೈತಿ ಇದು ನೋಡ್ಬೇಕು. ಸಿಂಗ್ಯುಲರ್ ಪ್ಲೂರಲ್, ಇದು ಸಬ್ಜೆಕ್ಟ್ ವರ್ಡ್ ಆಗ್ತೈತಿ. ಡೈರೆಕ್ಟ್ಲಿ ಇದಕ್ಕೆ ರಿಲೇಟ್ ಆಗ್ತಕ್ಕಂಥ, ಇದಕ್ಕೆ ಅಗ್ರಿ ಆಗ್ತಕ್ಕಂಥ ವರ್ಬ್ ಅನ್ನ ನಾವು ಯೂಸ್ ಮಾಡ್ಕೋಬೇಕು. ಪೀಪಲ್ ಪ್ಲೂರಲ್ ಅದ, ಅದಕ್ಕೆ ವರ್ ಆಗ್ತೈತಿ. ಬಾದಾಮಿ ನೋಡ್ಬಾರ್ದು, ಬಾದಾಮಿ ನೋಡಿ ಹಾಕ್ತಾರ, ಎರರ್ ಆಫ್ ಪ್ರಾಕ್ಸಿಮಿಟಿ ಅಂತ ಕರೀತಾರ ಅದನ್ನ. ಅಂದ್ರ ವರ್ಬ್ ಏನ್ ನೋಡಿ ಹಾಕ್ತಿವಿ ಅಂದ್ರೆ ಅದು ಸಮೀಪ ಯಾವ್ದೈತಿ ಅದನ್ನ ನೋಡಿ ಹಾಕ್ಬಿಡ್ತೀವ್ರಿ. ಬಾದಾಮಿ ಐತಲ್ಲ, ಇದಕ್ಕ ಏನ್ ಬರ್ತೈತಿ ವಾಸ್ ಅಂತ ಹಾಕ್ಬಿಡ್ತೀವ್ರಿ. ತಪ್ಪಲ್ರಿ.
ದ ಪೀಪಲ್ ಆಫ್ ಬಾದಾಮಿ ಪೂರ ನೋಡಬೇಕು. ಆಫ್ ದ ಹಿಂದಿರ್ತಕ್ಕಂಥ ವರ್ಡ್ ಸಬ್ಜೆಕ್ಟ್ ವರ್ಡ್ ಆಗ್ತೈತಿ. ಬಾದಾಮಿ ಸಬ್ಜೆಕ್ಟ್ ಅಟ್ರಿಬ್ಯೂಟ್ ಆಗ್ತೈತಿ. ಸಬ್ಜೆಕ್ಟ್ ವರ್ಡ್ಗೆ ಬೇಕಾಗಿರ್ತಕ್ಕಂಥ ವರ್ಬನ್ನು ಹಾಕಬೇಕು. ಪೀಪಲ್ ವರ್, ದ ಪೀಪಲ್ ಆಫ್ ಬಾದಾಮಿ ವರ್ ಗುಡ್ ಅಂಡ್ ಹಾರ್ಡ್ ವರ್ಕಿಂಗ್. ಥರ್ಡ್ ಕ್ವಶನ್, ಯು ಹ್ಯಾವ್ ಬರ್ತೋ ಹ್ಯಾಸ್ ಬರ್ತೋ ಅಂತ ಹೇಳ್ತಾರ. ಒಂದ್ಸಲ ಟೇಬಲ್ ಅಂತೀನಿ ನೋಡ್ರಿ. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ಯು ಹ್ಯಾವ್, he has, she has, it has, they have. ಹಾಗೇನಾದ್ರೂ ನೌನ್ ಇದ್ರೆ ದ ಬಾಯ್ ಇದ್ರೆ ದ ಬಾಯ್ ಹ್ಯಾಸ್, ದ ಬಾಯ್ಸ್ ಇದ್ರೆ ದ ಬಾಯ್ಸ್ ಹ್ಯಾವ್. ಈಗ ಯು ಅದ, ಯು ಹ್ಯಾಸ್ ಅಂದ್ರೆ ಏನೋ ಸಲ ಕೇಳ್ಕೊರಿ. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ಯು ಹ್ಯಾವ್, he has, she has, it has, they have. ಯು ಹ್ಯಾವ್ ಹ್ಯಾವ್ ಆಗ್ತೈತಿ. ಗುಡ್ ಸೆನ್ಸ್ ಆಫ್ ಮ್ಯೂಸಿಕ್. ರಮೇಶ್ ಸಿಂಪಲ್ ಪ್ರೆಸೆಂಟ್ ಸಿಂಗ್ ಆಗತ್ತೋ ಸಿಂಗ್ಸ್ ಆಗತ್ತೋ ಅಂತ ಹೇಳ್ತಾರೆ. ರಮೇಶ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗ್ತತ್ತಲ್ರಿ, ವರ್ಬ್ ಎಸ್ ಬರಬೇಕು. ಐ ಸಿಂಗ್, ವಿ ಸಿಂಗ್, ಯು ಸಿಂಗ್, ಯು ಸಿಂಗ್, ಹಿ ಸಿಂಗ್ಸ್, ಶಿ ಸಿಂಗ್ಸ್, ಇಟ್ ಸಿಂಗ್ಸ್, ದೇ ಸಿಂಗ್. ರಮೇಶ ಹೀದೊಳ ಬರ್ತಾನ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗ್ತತಿ, ಎಸ್ ಬರಬೇಕು. ಹಿ ಸಿಂಗ್ಸ್ ಇಂಗ್ಲಿಷ್ ಸಾಂಗ್ಸ್ ವೆಲ್, ಸಿಂಗ್ಸ್ ಆಗ್ತೈತಿ. ಫಿಫ್ತ್ ಕ್ವಶನ್, ಹಿಸ್ ಸಿಸ್ಟರ್ಸ್ ಹ್ಯಾವ್ ಹ್ಯಾಸ್. ಕಾಸ್ಟ್ಲಿ ಡ್ರೆಸ್ ಅನ್ನು ಹೊಂದಿರತಕ್ಕಂಥವ್ರು ಹಿಸ್ ಅಲ್ಲ, ಹಿಸ್ ಸಿಸ್ಟರ್ಸ್. ಆದ್ದರಿಂದ ಪ್ಲೂರಲ್ ಆಗ್ತೈತಿ, ಅದರಿಂದ ಹ್ಯಾವ್ ಬರ್ತೈತಿ. I have, we have, you have, you have, he has, she has, it has, they have. Sisters they ಆಗ್ತೈತಿ, ಆದ್ದರಿಂದ they have ಆಗ್ತೈತಿ. His sisters have costly dresses. Okay, yes. Next main question. Name the tense used in the following sentences. Just we have to tell the name of the tense. Gauri has cleaned the blackboard. Have has ಬಂದೈತಿ, past participle ಬಂದೈತಿ. Have has ಬಂದು past participle ಬಂದ್ರೆ present perfect tense ಅದು. ಹ್ಯಾಡ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಶೆಲ್ ಹ್ಯಾವ್, ವಿಲ್ ಹ್ಯಾವ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್ ಹ್ಯಾಸ್ ಬಂದತಿ, ಪಾಸ್ಟ್ ಪಾರ್ಟಿಸಿಪಲ್ ಬಂದತಿ ಕ್ಲೀನ್ಡ್, ಕ್ಲೀನ್ ದ ಪಾಸ್ಟ್ ಪಾರ್ಟಿಸಿಪಲ್, ಆದ್ದರಿಂದ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗ್ತೈತಿ. ಸೆವೆಂತ್ ಸೆಂಟೆನ್ಸ್, ವಿ ರೆಸ್ಪೆಕ್ಟ್. ಏನು ಹೆಲ್ಪಿಂಗ್ ವರ್ಬ್ ಇಲ್ಲ, ಏನು ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರ ಇಲ್ಲೈತಿ ಹೆಲ್ಪಿಂಗ್ ವರ್ಬ್ ಹ್ಯಾಸ್, ಇಲ್ಲೈತಿ ಹೆಲ್ಪಿಂಗ್ ವರ್ಬ್ ಆರ್, ಇಲ್ಲೈತಿ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಇಲ್ಲಿ ಕೂಡ ಏನು ಹೆಲ್ಪಿಂಗ್ ವರ್ಬ್ ಇಲ್ಲ. ಏನು ಹೆಲ್ಪಿಂಗ್ ವರ್ಬ್ ಇಲ್ಲ, ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್. ಅವಾಗ ಏನ್ ಮಾಡ್ಬೇಕು, ವರ್ಬ್ ಫಾರ್ಮ್ ನೋಡ್ಬೇಕ್ರಿ. ರೆಸ್ಪೆಕ್ಟ್, ರೆಸ್ಪೆಕ್ಟ್ ಐತೋ, ರೆಸ್ಪೆಕ್ಟ್ಸ್ ಐತೋ, ರೆಸ್ಪೆಕ್ಟೆಡ್ ಅಂತ ಐತೋ. ರೆಸ್ಪೆಕ್ಟ್ ಇದ್ರೆ ಡೂ ತಗೊಳ್ರಿ, ಇಂಟ್ರಾಗೇಟಿವ್ ತಾನೇ ಇದು, ಇಲ್ಲ ಟೆನ್ಸ್ ಮಾಡ್ಬೇಕು. ಐಮ್ ಸಾರಿ, ಸಿಂಪಲ್ ಪ್ರೆಸೆಂಟ್ ಆಗ್ತೈತಿ. ಇದು ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದ್ದು ಸಿಂಪಲ್ ಪ್ರೆಸೆಂಟ್ ಆಗ್ತೈತಿ, ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇದ್ರೆ ಸಿಂಪಲ್ ಪಾಸ್ಟ್ ಆಗ್ತೈತಿ. ಒಮ್ಮೊಮ್ಮೆ ಹಿ ಶಿ ಇಟ್ಟಿತ್ತಂದ್ರೆ ಎಸ್ ಬರ್ತೈತಿ, ಅವಾಗ ಸಿಂಪಲ್ ಪ್ರೆಸೆಂಟೇ. ವಿ ರೆಸ್ಪೆಕ್ಟ್ ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ, ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಐತಿ, ಸಿಂಪಲ್ ಪ್ರೆಸೆಂಟ್. We respect him greatly. Simple present tense. They are washing dresses. ಯಾಮಿಜಾರ್ ಬಂದು ING ಕ್ರಿಯಾಪದ ಬಂದ್ರೆ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. They are washing dresses, present continuous tense. Was were ಬಂದು ING ಬಂದ್ರೆ past continuous tense ಆಗ್ತಿತ್ತು. ಯಾಮಿಜಾರ್ ಬಂದು
ING ಕ್ರಿಯಾಪದ ಬಂತಂದ್ರೆ past continuous tense, present continuous tense. They are washing dresses, present continuous tense. The students have been studying well. Have has ಬಂದು been ಬಂದು ING ಬಂದ್ರೆ present perfect continuous tense. Present perfect continuous tense. The students have been studying well. Present perfect continuous tense. 10th, ಇದನ್ನ ಒಂಚೂರು ಇದು ಸಿಂಪಲ್ ಪ್ರೆಸೆಂಟ್ ಐತೆ ಆಲ್ರೆಡಿ. ಈಗ ಇದನ್ನ ಸ್ವಲ್ಪ ಸಿಂಪಲ್ ಪಾಸ್ಟ್ ಮಾಡ್ಕೋಬೇಕಂತ ಅನಿಸ್ತದೆ ನನಗೆ. ಸ್ವಲ್ಪ ಸಿಂಪಲ್ ಪಾಸ್ಟ್ ಮಾಡ್ಕೊಳ್ಳೋಣ, ಟೈಪ್ ಸ್ವಲ್ಪ ಚೇಂಜ್ ಆಗ್ತದೆ. ದೇ ಮೇಡ್ ಅಂತದ ಸಿಂಪಲ್ ಪಾಸ್ಟ್ ಐತದ. ಇಲ್ಲೇ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದ್ರೆ ಸಿಂಪಲ್ ಪ್ರೆಸೆಂಟ್ ಆಗ್ತೈತಿ. ಮೇಕ್ ಇದ್ರೆ ಪ್ರೆಸೆಂಟ್ ಆಗ್ತಿತ್ತು, ಸಿಂಪಲ್ ಮೇಡ್ ಐತಲ್ಲ ಅದಕ್ಕೆ ಸಿಂಪಲ್ ಪಾಸ್ಟ್ ಆಗ್ತೈತಿ. ದೇ ಮೇಡ್ ಪೇಪರ್ ಬೋಟ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಮೇನ್ ಕ್ವಶನ್ ನಂಬರ್ 3. ಚೇಂಜ್ ದ ಫಾಲೋವಿಂಗ್ ಇಂಟು ದೇರ್ ಇಂಟರಾಗೇಟಿವ್ ಫಾರ್ಮ್ಸ್. ಹೆಲ್ಪಿಂಗ್ ವರ್ಬ್ ಇತ್ತು ಅಂತಂದ್ರೆ ಇಲ್ಲ ಐತಲ್ಲ, ಈ ತರ ಇತ್ತಂತಂದ್ರ ಜಸ್ಟ್ ಅದ್ರಲ್ಲಿ ಬದಲಿ ಮಾಡಿದ್ರೆ ಇಂಟರಾಗೇಟಿವ್ ಆಗ್ತಾವ್ರಿ. ವಿ ಆರ್ ವಿ, ಹಿ ಹ್ಯಾಸ್ ಹಿ, ರೂಪ ವಾಸ್ ರೂಪ, ಹಿಂಗಾಗ್ತದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಅವಾಗ ಡೂ ಡಸ್ ಡಿಡ್ ತಗೋಬೇಕಲ್ಲ. ಸಬ್ಜೆಕ್ಟ್ ಇದ್ದು ಕ್ರಿಯಾಪದದ ಪ್ರೆಸೆಂಟ್ ರೂಪ ಇತ್ತು, ಎಸ್ ಇತ್ತರೆ ಡಸ್ ತಗೋರಿ. ಸಬ್ಜೆಕ್ಟ್ ಇದ್ದು ಕ್ರಿಯಾಪದ ಪ್ರೆಸೆಂಟ್ ರೂಪ ಇತ್ತಂದ್ರೆ ಡೂ ತಗೋರಿ, ಎಸ್ ಇಲ್ಲ ಅಂದ್ರ. ಸಬ್ಜೆಕ್ಟ್ ಇದ್ದು ಕ್ರಿಯಾಪದ ಪಾಸ್ಟ್ ರೂಪ ಈ ತರ ಇಲ್ಲ ಐತಲ್ಲ, ಈ ತರನೇ ಇತ್ತಂದ್ರೆ ಇಂತಲ್ಲೇ ಡಿಡ್ ತಗೋರಿ. ತಗೊಂಡು ಸ್ಟಾರ್ಟಿಂಗ್ ಡೂ ಡಸ್ ಡಿಡ್ ಹಾಕ್ಬೇಕು, ಅನಂತರ ಸಬ್ಜೆಕ್ಟ್ ಹಾಕ್ಬೇಕು, ಅನಂತರ ಅಲ್ಲಿ ಇರ್ತಕ್ಕಂಥ ವರ್ಬಿನ ಪ್ರೆಸೆಂಟ್ ಫಾರ್ಮ್ ಹಾಕ್ಬೇಕು, ಇಂಟ್ರಾಗೇಟಿವ್ ಆಗ್ತೈತಿ. ಶಿ ಗೋಸ್ ಐತಿಲ್ಲ, ಎಸ್ ಅಥವಾ ಎಸ್ ಐತೆ, ಡಸ್ ತಗೋರಿ. ಡಸ್ ಶಿ ಗೋ ಮಾಡ್ಬೇಕು, ಗೋಸ್ ಅಲ್ಲ. Does she go to college every day? Does she go to college every day? 12th, we are officers. Are we officers? ಅದರಲ್ಲಿ ಬದಲಿ ಮಾಡ್ರಿ. To be main verb ಇದೆ, present. We are officers. Are we officers? 13th question. He has wise thoughts in his mind. He has wise thoughts in his mind. ಇದನ್ನ ಎರಡು ರೀತಿಯಿಂದ ಮಾಡಬಹುದ್ರಿ. ಯಾವ ಹ್ಯಾಸ್ ಹ್ಯಾಡ್ ಮೇನ್ ವರ್ಬ್ ಆಗಿ ಬಂದಾಗ, ಹೊಂದಿರುವಿಕೆಯನ್ನು ತೋರಿಸುವಂತ ಮೇನ್ ವರ್ಬ್ ಆಗಿ ಬಂದಾಗ ಜಸ್ಟ್ ಅದರಲ್ಲಿ ಬದಲಿನೂ ಮಾಡಬಹುದು. ಹ್ಯಾಸ್ ಹಿ ವೈಸ್ ಥಾಟ್ ಇನ್ ಹಿಸ್ ಮೈಂಡ್ಸ್ ಅಂತ ಮಾಡಬಹುದು. ಇಲ್ದಿದ್ರೆ ಡಸ್ ತಗೋಬೇಕ್ರಿ. ಡಸ್ ಹಿ ಹ್ಯಾವ್ ಮಾಡಬೇಕು, ಹ್ಯಾಸ್ ಹೋಗಿ ಹ್ಯಾವ್ ಆಗ್ತೈತಿ. Does he have wise thoughts in his minds? Minds ಅಂತ ಆಗಬಾರ್ದು, ಮೈಂಡ್ ಅಂತ ಆಗಬೇಕು. Does he have wise thoughts in his mind? Okay. Next, 14th question. They play, simple present ಅದ, ಇಂಟ್ರಾಗೇಟ್ ಮಾಡ್ಬೇಕಾ, ಡೂ ಹಾಕ್ರಿ. ಡೂ ದೇ ಪ್ಲೇ ಚೆಸ್ ಎವ್ರಿ ಈವ್ನಿಂಗ್? ಡೂ ದೇ ಪ್ಲೇ ಚೆಸ್ ಎವ್ರಿ ಈವ್ನಿಂಗ್? 15th question. ರೂಪ ವಾಸ್ ಮೇಕಿಂಗ್ ಟೀ. ಹೆಲ್ಪಿಂಗ್ ವರ್ಬ್ ವಾಸ್ ಐತಿ, ಅದರಲ್ಲಿ ಬದಲಿ ಮಾಡಿಬಿಡೋದ್ರಿ. ರೂಪ ವಾಸ್ ರೂಪ ಡಬ್ಲ್ಯೂ ಕ್ಯಾಪಿಟಲ್ ಮಾಡ್ಕೊಂಡು ವಾಸ್ ರೂಪ ಮೇಕಿಂಗ್ ಟೀ ಕ್ವಶನ್ ಮಾರ್ಕ್ ಕೊಟ್ಕೋಬೇಕು. ಅಲ್ಲ, ಇಂಟ್ರಾಗೇಟಿವ್ ಸೆಂಟೆನ್ಸ್ಗೂ ಕ್ವಶನ್ ಮಾರ್ಕ್ ಬರ್ಬೇಕಲ್ರಿ. ನೆಕ್ಸ್ಟ್, ಏನ್ ಮಾಡ್ಬೇಕಂತಂದ್ರೆ
ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕ್ರಿ. ಐ ಲೈಕ್ ಇಲ್ಲಿ ಕೂಡ ಅಷ್ಟೇ ರೀ. ಇಲ್ಲಿ ತರ ಬಿ ವರ್ಬ್ ಅದ, ಟು ಬಿ ವರ್ಬ್ ಅದ ರೀ. ಮೈ ಫ್ರೆಂಡ್ ಈಸ್ ಅನ್ ಆಫೀಸರ್, ಬಿ ವರ್ಬ್ ಅದ, ಹ್ಯಾಸ್ ಅದ, ಇಲ್ಲಿ ಹ್ಯಾವ್ ಅದ. ಈ ತರ ಹೆಲ್ಪಿಂಗ್ ವರ್ಬ್ ಇತ್ತಂತಂದ್ರ ಜಸ್ಟ್ ನಾಟ್ ಹಾಕ್ಬಿಡ್ರಿ. ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಒಂದ್ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ, ಉದಾಹರಣೆಯಲ್ಲಿ ಯು ಹ್ಯಾವ್ ಬೀನ್ ಎರಡು ಹೆಲ್ಪಿಂಗ್ ವರ್ಬ್ ಅದಾವಿಲ್ಲ, ನಾಟ್ ಹಾಕ್ಬೇಕು. ನೆಗೆಟಿವ್ ಮಾಡ್ಕೋಬೇಕಂದ್ರೆ ಒಂದ್ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ನಾಟ್ ಹಾಕ್ಬೇಕು. ಪಕ್ಕಾ ಗೊತ್ತಿರ್ಲಿ. ಒಂದು ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ ಒಳಗೊಂಡಿರ್ತಕ್ಕಂಥ ಸೆಂಟೆನ್ಸ್ ಅನ್ನು ನೆಗೆಟಿವ್ ಮಾಡ್ಕೋಬೇಕಂದ್ರೆ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್ ಹಾಕ್ಬೇಕು. ಓಕೆ, ಹೆಲ್ಪಿಂಗ್ ವರ್ಬ್ ಇಲ್ಲ, ಲೈಕ್ ಅದ, ಇದು ಡೂ ನಾಟ್ ಇಂಟ್ರಾಗೇಟ್ ಮಾಡೋದಿಲ್ಲ, ಡೂ, ಹಂಗತೆ ಡೂ ನಾಟ್ ತಗೋಬೇಕು. ಲೈಕ್ ಐತಿ ಡೂ ನಾಟ್ ತಗೋರಿ, ಲೈಕ್ಸ್ ಐತಿ ಡಸ್ ನಾಟ್ ತಗೋರಿ, ಲೈಕ್ಡ್ ಐತಿ ಡಿಡ್ ನಾಟ್ ತಗೋರಿ. ಸಬ್ಜೆಕ್ಟ್ ಹಾಕ್ರಿ, ಮೊದಲು ಸಬ್ಜೆಕ್ಟ್ ಹಾಕ್ರಿ. ಐ ಲೈಕ್ ಐತಿಲ್ಲ, ಐ ಲೈಕ್ ಐತಿಲ್ಲ, ಐ ಡು ನಾಟ್ ಲೈಕ್. ಹಿ ಲೈಕ್ಸ್ ಇದ್ರೆ ಹಿ ಡಸ್ ನಾಟ್ ಲೈಕ್. ಐ ಲೈಕ್ಡ್ ಇತ್ತಂದ್ರೆ ಐ ಡಿಡ್ ನಾಟ್ ಲೈಕ್. ಈ ತರ ಮಾಡ್ರಿ. ಐ ಲೈಕ್ ಸ್ವೀಟ್ಸ್, ಐ ಡು ನಾಟ್ ಲೈಕ್ ಸ್ವೀಟ್ಸ್. ಮೈ ಫ್ರೆಂಡ್ ಈಸ್ ಎನ್ ಆಫೀಸರ್, ಈಸ್ ಐತದ, ಈಸ್ ನಾಟ್ ಮಾಡ್ರಿ. ಮೈ ಫ್ರೆಂಡ್ ಈಸ್ ನಾಟ್ ಎನ್ ಆಫೀಸರ್, ಮೈ ಫ್ರೆಂಡ್ ಈಸ್ ನಾಟ್ ಎನ್ ಆಫೀಸರ್. 18th ಕ್ವಶನ್. ಬಸವ ಹ್ಯಾಸ್ 3 ಬ್ರದರ್ಸ್. ಇದು ಮೇನ್ ವರ್ಬ್ ಅದ. ನೆಗೆಟಿವ್ ಕೂಡ ಎರಡು ರೀತಿ, ಇಂಟ್ರಾಗೇಟಿವ್ ಹೆಂಗೆ ಎರಡು ರೀತಿ ಮಾಡಿದ್ವಿ, ನೆಗೆಟಿವ್ ಕೂಡ ಎರಡು ರೀತಿ ಮಾಡಬಹುದು. ಬಸವ ಹ್ಯಾಸ್ ನಾಟ್ 3 ಬ್ರದರ್ಸ್ ಅಂತ ಮಾಡಬಹುದು. ಇಲ್ಲಕಂದ್ರೆ ಬಸವ ಡಸ್ ನಾಟ್ ಹ್ಯಾವ್ 3 ಬ್ರದರ್ಸ್, ಹಿಂಗೂ ಮಾಡಬಹುದ್ರಿ. 19th. ಮನೋಜ್ ಹೆಲ್ಪ್ಸ್ ಅದರ್ಸ್. ಸಿಂಪಲ್ ಪ್ರೆಸೆಂಟ್ ಅದ. ವರ್ಬ್ ಎಸ್ ಅದ, ಡಸ್ ನಾಟ್ ಮಾಡಬೇಕು. ಡಸ್ ನಾಟ್ ಹೆಲ್ಪ್. ಮನೋಜ್ ಡಸ್ ನಾಟ್ ಹೆಲ್ಪ್, ಹೆಲ್ಪ್ಸ್ ಅಲ್ಲ, ಅದರ್ಸ್. ಮನೋಜ್ ಡಸ್ ನಾಟ್ ಹೆಲ್ಪ್ ಅದರ್ಸ್, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 20th. ಯು ಹ್ಯಾವ್ ಬೀನ್. ಎರಡು ಹೆಲ್ಪಿಂಗ್ ವರ್ಬ್ ಅದಾವ, ಒಂದ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್ ಹಾಕ್ರಿ. ಯು ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲಿಷ್. ನೆಕ್ಸ್ಟ್ ಕ್ವಶನ್ ವೊಕ್ಯಾಬ್ಯುಲರಿ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಸ್ವಲ್ಪ ಬೇಗ ಮುಗಿಸ್ತೇನೆ, ಒಂಚೂರು ಡಿಸ್ಟರ್ಬೆನ್ಸ್ ಐತಿ ಇವತ್ತ. ಮಸ್ಕ್ನಲ್ಲಿ ಮಾಡ್ತಿದ್ದ ಎವ್ರಿ ಡೇ, ಇವತ್ತೊಂದು ಸ್ವಲ್ಪ ಸಂಡೇ ಅಂತ ಹೇಳಿ ಒಂಚೂರು ಲೇಟ್ ಆಗಿದ್ದೆ, ಕೆಲಸ ಕೆಟ್ಟ ಬಿಡ್ತಿದ್ದೆ, ಡಿಸ್ಟರ್ಬೆನ್ಸ್ ಐತಿ. ಬೇಗ ಮುಗಿಸ್ತೇನೆ, ಮತ್ತೆ ನಾಳೆ ಬೆಳಿಗ್ಗೆ ನಸಕ್ನಾಗ ಮಾಡ್ತೇನೆ. ಸೌಂಡ್ಲೆಸ್ ಸೈಲೆಂಟ್ ಇದ್ದಾಗ ಮಾಡ್ತೀನಿ. ಟಾಲರೇಟ್ ಮಾಡಿಕೊಡ್ರಿ ಇದೊಂದು ವಿಡಿಯೋನ. 21st ಕ್ವಶನ್. ಮ್ಯಾಚ್ ವರ್ಡ್ಸ್. Match the words under list A with their meanings given under B. Okay. Vocabulary ಇದು. ಬ್ಲೆಂಡ್ ಅಂದ್ರೆ ಮಿಕ್ಸ್ ಮಾಡ್ತೀವಲ್ರಿ, ಬ್ಲೆಂಡ್ ಮಾಡೋದು. ಕಾಫಿ ಬೀಜ, ಅದರ ಪೌಡರ್, ಹಾಲು, ಹಿಂಗೆ ಬ್ಲೆಂಡ್ ಮಾಡೋದು ಅಂತ. ಕನಸಿಲ್ಲ ಅಂದ್ರೆ ಅಡಗಿಸಿರೋದ್ರಿ. ಮನಸ್ಸಿನಾಗ ಒಂದು ಏನೈತಿ ಅಡಗಿಸಿಟ್ಟು ದುಃಖ ಇದ್ರು ಮ್ಯಾಗ ಸಂತೋಷದಿಂದ ಇರ್ತೀವಲ್ಲ, ಆ ತರಹ. ಕಾಂಪ್ರಹೆಂಡ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದ್ರಿ. ಕಾಂಪ್ರಹೆನ್ಷನ್ ಕ್ವಶನ್ಸ್ ಅಂತ ಇರ್ತಾವ ನೋಡ್ರಿ. ಒಂದು ಲೆಸನ್ ಮುಗಿದ ಮೇಲೆ, ಪೋಯಮ್ ಮುಗಿದ ಮೇಲೆ, ಲೆಸನ್ ಮುಗಿದ ಮೇಲೆ ಕಾಂಪ್ರಹೆನ್ಷನ್ ಕ್ವಶನ್ಸ್, ಆಮೇಲೆ ಗ್ರಾಮರ್ ಇರ್ತೈತಿ. ಪೋಯಮ್ ಮುಗಿದ ಮೇಲೆ ಕಾಂಪ್ರಹೆನ್ಷನ್ ಕ್ವಶನ್ಸ್, ಆಮೇಲೆ ಅಪ್ರಿಸಿಯೇಷನ್ ಕ್ವಶನ್ಸ್ ಅಂತ ಇರ್ತವೆ. ಅಬ್ಸಲ್ಯೂಟ್ ಅಂದ್ರೆ ಕಂಪ್ಲೀಟ್ಲಿ ಯುವರ್ ಆನ್ಸರ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಂತೀವಲ್ಲ, ಹಂಗ. ಅಬ್ಸಲ್ಯೂಟ್ ಅಂದ್ರೆ ಕಂಪ್ಲೀಟ್. ಬ್ರಾಡ್ ಅಂದ್ರೆ ಅಗಲವಾಗಿರ್ತಕ್ಕಂಥದ್ದು. ನ್ಯಾರೋ ಗೇಜ್, ಬ್ರಾಡ್ ಗೇಜ್, ಮೀಟರ್ ಗೇಜ್ ಅಂತ ತಿಳ್ಕೊಂಡಿರ್ತಾವಲ್ಲ. ಎಸ್, ಬ್ರಾಡ್ ವೇ ಅಂತ ನೋಡ್ರಿ. ಬ್ರಾಡ್ ವೇ, ನ್ಯಾರೋ ವೇ. ಬ್ರಾಡ್ ಅಂದ್ರೆ ಅಗಲವಾದದ್ದು, ವೈಡ್ ಅಂದಂಗ. ಅಂಡರ್ಸ್ಟ್ಯಾಂಡ್, ಕಾಂಪ್ರಹೆಂಡ್. ವೈಡ್, ಬ್ರಾಡ್. ಕಂಪ್ಲೀಟ್, ಅಬ್ಸಲ್ಯೂಟ್. ಮಿಕ್ಸ್, ಬ್ಲೆಂಡ್, ಹೈಡ್, ಕನ್ಸೀಲ್. ಆನ್ಸರ್ ಹೆಂಗ್ ಬರಿಬೇಕು ಇದನ್ನ ಸ್ಟೂಡೆಂಟ್ಸ್? ಬರಿತೀರಿ ನೀವು ಸುಮ್ಮನೆ ಹಂಗ ಒಂದು ಮಾತು. ಇವನ್ನೆಲ್ಲ ಮೊದಲು ಬರ್ಕೋಬೇಕ್ರಿ.
ಇದನ್ನು ಬರಿಬಾರ್ದು. ಬಿ ಅಂತ ಹಾಕ್ಬೇಕು. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ತಂದು ಅಲ್ಲಿ ಬರ್ಕೋಬೇಕು. ಅಲ್ಫಾಬೆಟ್ ಚೇಂಜ್ ಮಾಡಬಾರ್ದು. ಅದ್ರದ್ದೇನು ಅಲ್ಫಾಬೆಟ್ ಅದ. ಫಾರ್ ಎಕ್ಸಾಂಪಲ್ ಬ್ಲೆಂಡ್ ಅಂತದ. ಒಂದನೇದ್ದು ಡಿ ಮಿಕ್ಸ್ ಅಂತ ಬರಿಬೇಕು. ಕನ್ಸಿಲ್ ಅಂತದ. ಈ ಹೈಡ್ ಕಾಂಪ್ರಹೆಂಡ್ ಅಂತದ. ಎ ಅಂಡರ್ಸ್ಟ್ಯಾಂಡ್ ಅಬ್ಸಲ್ಯೂಟ್ ಅಂತದ. ಅಬ್ಸಲ್ಯೂಟ್. ಸಿ ಕಂಪ್ಲೀಟ್ ಬ್ರಾಡ್ ಅಂತದ. ಬಿ ವೈಡ್. ಇದನ್ನು ತೆಗಿಬೇಕು. ನಿಮ್ಮ ಆನ್ಸರ್ ಏನೈತೆ ರೈಟ್ ಅದನ್ನು ಬರಿಬೇಕು. ಸ್ಟೂಡೆಂಟ್ಸ್, ಲಾಸ್ಟ್ ಕ್ವಶನ್. ರೈಟ್ ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಅಂತ ಹೇಳಿ. ಗೋ ಇವೆಲ್ಲ ಗೊತ್ತದ ನಿಮ್ಗೆ. ಇವಕ್ಕೆ ಏನಂತಾರನ್ರಿ, ಇವಕ್ಕ ಇರ್ರೆಗ್ಯುಲರ್ ಹರ್ಬ್ಸ್ ಅಂತ ಕರೀತಾರೆ. ಗೋ. ಇದರದ ಪಾಸ್ಟ್ ಪಾರ್ಟಿಸಿಪಲ್ ಏನ್ರಿ? ಗೋ, ವೆಂಟ್, ಗಾನ್. ರೈಟ್, ರೋಟ್, ರಿಟರ್ನ್. ರೀಡ್, ರೆಡ್. ಸ್ಪೆಲ್ಲಿಂಗ್ ಸೇಮ್ ಇರ್ತೈತ್ರಿ, ಪ್ರೊನೌನ್ಸಿಯೇಷನ್ ಅಷ್ಟೇ ಚೇಂಜ್ ಆಗ್ತದೆ. ಆರ್-ಇ-ಎ-ಡಿ. ಬಟ್ ರೀಡ್ ಅಂದ್ರೆ ಪ್ರೆಸೆಂಟ್ ಆಗ್ತೈತಿ, ಅದನ್ನ ರೆಡ್ ಅಂದ್ರೆ ಪಾಸ್ಟ್ ಆಗ್ತೈತಿ, ರೆಡ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಆಗ್ತೈತಿ. ಗಿವ್, ಗೇವ್, ಗಿವನ್. ಮೀಟ್, ಮೆಟ್, ಸಿಂಗಲ್ ಇ ಬರ್ತೈತಿ. ಓಕೆ ಸ್ಟೂಡೆಂಟ್ಸ್, ಇವತ್ತು ಡೇ ಟೈಮ್ ಲೇಟ್ ಡೇ. ಇದು ಒಂಚೂರು ಏನಾಗ್ತೈತೆ ಅಂದ್ರೆ ಲೇಟ್ ಮಾರ್ನಿಂಗ್ ಇದ್ದವ್ರಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ನೇಬರ್ಸ್ ಆ ಕಡೆ ಈ ಕಡೆ. ಒಂಚೂರು ಸ್ಟಾಪ್ ಮಾಡ್ತೇನೆ. ಭಾಳ ಎಕ್ಸ್ಪ್ಲೇನು ಮಾಡಕ್ಕೆ ಹೋಗಲಿಲ್ಲ. ವೇಟ್ ಮಾಡ್ರಿ, ಎಲ್ಲ ವಾಚ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡ್ರಿ. ಕ್ವಶನ್ ಏನಾದರೂ ಡೌಟ್ ಇದ್ರೆ ನನಗೆ ಹಾಕ್ರಿ. ನಿಮಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ. ಇಲ್ಲಕ್ಕಂದ್ರೆ ಅದು ನಿಮ್ಗೆ ಅಷ್ಟೇ ಇಂಡಿವಿಜುವಲ್ ಆಗಿ ರೆಸ್ಪಾನ್ಸ್ ಮಾಡ್ತೀನಿ. ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ದೆನ್ ವೇಟ್ ಮಾಡ್ರಿ ಅಂತ ಹೇಳಿದ್ದೆ ನಿಮಗೆ. ಯಾತಕ್ಕೆ ಅಂದರೆ ಈಗ ಸ್ಟಾರ್ಟ್ ಮಾಡ್ತೀನಿ. ಸಮ್ಮರ್ ವೆಕೇಶನ್ ಅಲ್ಲ, ನಾವು ಸ್ವಲ್ಪ ದಿವಸ ಬಿಟ್ಟು, ಐ ಆಮ್ ವೇಟಿಂಗ್ ಫಾರ್ ಎನ್ ಆಸ್ಪಿಸಸ್ ಡೇ ಅಂತ ಹೇಳಿದ್ನಲ್ರಿ. ಟೆಕ್ಸ್ಟ್ ಬುಕ್ ಟೀಚ್ ಮಾಡ್ತೇನೆ ರೀ. ಲೆಸನ್ಸ್, ಪೋಯಮ್ಸ್ ಟೀಚ್ ಮಾಡ್ತೀನಿ. ಆ್ಯಂಡ್ ಗ್ರಾಮರ್ ಟೀಚ್ ಮಾಡ್ತೇನೆ ರೀ. ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ತಗೊಂಡೆ ಅಂದರೆ ನೌನ್ ಅಂದ್ರೆ ಏನು, ಹಿಂಗ ಅದ ಮುಗಿಸಿ ಎಲ್ಲ ಟೆನ್ಸಸ್ಗಳನ್ನ ಟೀಚ್ ಮಾಡ್ತೇನೆ. ಪ್ಯಾಸಿವ್ ವಾಯ್ಸ್ ಹೆಂಗೆ ಮಾಡಬೇಕು ಥೇರಿ ಟೀಚ್ ಮಾಡ್ತೇನೆ. ರಿಪೋರ್ಟೆಡ್ ಸ್ಪೀಚ್ ಹೆಂಗೆ ಮಾಡಬೇಕು ಥೇರಿ ಟೀಚ್ ಮಾಡ್ತೇನೆ. ಸಿಂಪ್ಲಿ ನೀವು ಥೇರಿ ವಾಚ್ ಮಾಡ್ದಂದ್ರೆ 1000 ಕ್ವಶನ್ಸ್ ಕೊಟ್ಟು ಬೆಳೆಸ್ತೇನೆ ಅವ್ರೆ. ಕಾಯ್ರಿ, ಹೆಂಗೆ ಟೀಚಿಂಗ್ ಇರ್ತದ ನೋಡ್ರಿ. ಗ್ರಾಮರ್ ಲೆಸನ್ಸ್ ಕೂಡ ಫೈನ್ ಟೀಚ್ ಮಾಡ್ತೇನೆ. ವೇಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೋಟಿಫಿಕೇಶನ್ಸ್ ಬರ್ತಾವೆ ನಿಮಗೆ ನಾ ಏನಾದರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಂದ್ರೆ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Bye friends.